ಈರುಳ್ಳಿ ಬೆಲೆಯ ಕುಸಿತದಿಂದ ರೈತರಿಗೆ ಆಗುವ ನಷ್ಟವನ್ನ ತಪ್ಪಿಸಲು ಹೊಸ ತಂತ್ರಜ್ಞಾನವನ್ನ ಬಳಸುವ ಯೋಜನೆ ರೂಪಿಸಲಾಗಿದೆ. ಈ ತಂತ್ರಜ್ಞಾನವನ್ನ ಬಳಸಲು ರೈತರಿಗೆ ಸರ್ಕಾರ ನೆರವು ನೀಡಲು ಚಿಂತನೆಯನ್ನ ನಡೆಸಿದೆ. ಏನಿದು ಹೊಸ ತಂತ್ರಜ್ಞಾನ? ಇದರಿಂದ ರೈತರಿಗೆ ಲಾಭ ಹೇಗಾಗುತ್ತೆ? ಈ ಬಾರಿ ಈರುಳ್ಳಿ ಬೆಲೆ ಕುಸಿತಕ್ಕೆ ಅಸಲಿ ಕಾರಣವೇನು? ಭವಿಷ್ಯದಲ್ಲಿ ಈ ಸಮಸ್ಯೆ ಬಾರದಂತೆ ರೈತರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಸ್ಟೋರಿಲಿ. ಕರ್ನಾಟಕದಲ್ಲಿ ಈರುಳ್ಳಿ ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಕುಸಿದಿರುವ ಹಿನ್ನೆಲೆಯಲ್ಲಿ ರೈತರ ಕಣ್ಣೀರಿನ ಕಥೆ ಮತ್ತೆ ಮರುಕಳಿಸಿದೆ. ಕೆಲವು ವಾರಗಳ ಹಿಂದಷ್ಟೇ ಕ್ವಿಂಟಲ್ಗೆ 5,000ದಿಂದ 6,000 ಸಿಗ್ತಾ ಇದ್ದ ಈರುಳ್ಳಿಗೆ ಈಗ ಕೇವಲ 1,700 ಬೆಲೆ ಮಾತ್ರ ಸಿಗ್ತಾ ಇದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿಗೆ 8 ರೂಪಾಯಿಂದ 18 ರೂಪಾಯಿವರೆಗೆ ಬೆಲೆ ಇರುವುದರಿಂದ ಮಧ್ಯವರ್ತಿಗಳು ಲಾಭವನ್ನ ಪಡಿತಾ ಇದ್ರೆ ರೈತರಿಗೆ ತಲೆ ಮೇಲೆ ಸಾಲದ ಬಾಧೆ ಮಾತ್ರ ಉಳಿತಾ ಇದೆ. ಬೆಲೆಯ ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಅಂದ್ರೆ ಈರುಳ್ಳಿ ರಫ್ತು ಬೇಡಿಕೆಯ ಕುಸಿತ. ಯಾಕಂದ್ರೆ ಅಕ್ಕಪಕ್ಕದ ರಾಜ್ಯದಲ್ಲಿಯೂ ಕೂಡ ಈರುಳ್ಳಿ ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಈರುಳ್ಳಿಗೆ ಬೇಡಿಕೆ ಕಡಿಮೆಯಾಗಿದೆ. ತೆಲಂಗಾಣ, ಒಡಿಶಾ, ಪಶ್ಚಿಮ ಬಂಗಾಳ, ಕೇರಳ ರಾಜ್ಯಗಳಲ್ಲೂ ಕೂಡ ಈಗ ರೈತರು ಈರುಳ್ಳಿಯನ್ನ ಬೆಳೆದಿದ್ದಾರೆ. ಇದರಿಂದ ಈ ರಾಜ್ಯಗಳಿಂದ ಖರೀದಿಸುವ ಪ್ರಮಾಣ ಕಡಿಮೆಯಾಗಿದೆ. ಈ ಮೂಲಕ ಕರ್ನಾಟಕದ ರೈತರಿಗೆ ಹೊರ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗಿದೆ. ಅದಲ್ಲದೆ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯಕ್ಕೆ ಈರುಳ್ಳಿ ಆಮದು ಮಾಡಿಕೊಳ್ಳಲಾಗಿದೆ. ಇದು ಕೂಡ ನಮ್ಮ ರೈತರಿಗೆ ಭಾರಿ ಹೊಡೆತ ನೀಡಿದೆ. ರೈತರು ಪ್ರತಿ ಎಕರೆಗೆ 50,000ಕ್ಕೂ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿ ಸರಾಸರಿ 30ರಿಂದ 40 ಕ್ವಿಂಟಲ್ ಇಳುವರಿಯನ್ನ ಪಡೆದಿರುತ್ತಾರೆ. ಆದರೆ ಮಾರುಕಟ್ಟೆಯ ಬೆಲೆ ಕುಸಿತ ಇದ್ದಂತೆ ಅವರ ಲಾಭ ಶೂನ್ಯವಾಗುತ್ತದೆ. ಬೆಳೆಯಾದ ಈರುಳ್ಳಿಯನ್ನ ಶೇಖರಿಸಲು ಸೂಕ್ತ ಸೌಲಭ್ಯಗಳಿಲ್ಲದೆ ಸಾವಿರಾರು ಚೀಲಗಳು ವ್ಯರ್ಥವಾಗ್ತಾ ಇದೆ. ಕೆಲವರು ಮಾರಾಟವನ್ನ ಮುಂದೂಡ್ತಾ ಇದ್ರೆ ಕೆಲವರಿಗೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಇದೀಗ ಈ ಸಮಸ್ಯೆಗೆ ಪರಿಹಾರವಾಗಿ ಹೊಸ ತಂತ್ರಜ್ಞಾನವೊಂದು ಬೆಳಕಿಗೆ ಬಂದಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಡ್ರೈಯಿಂಗ್ ಟೆಕ್ನಾಲಜಿ ತಂತ್ರಜ್ಞಾನವು ತರಕಾರಿ ಮತ್ತು ಹಣ್ಣುಗಳನ್ನ ಬೆಳೆಗಳನ್ನ ಒಣಗಿಸಿ ಪುಡಿ ಮತ್ತು ಫ್ಲೆಕ್ಸ್ಗಳ ರೂಪದಲ್ಲಿ ಸಂಗ್ರಹಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹೀಗೆ ಸಂಗ್ರಹಿಸಿದ ಉತ್ಪನ್ನಗಳ ಶೆಲ್ಫ್ ಲೈಫ್ 6 ತಿಂಗಳಿಂದ 1 ವರ್ಷದವರೆಗೆ ಇರಬಹುದು. ಇದರ ಅರ್ಥ ರೈತರು ತಕ್ಷಣ ಮಾರುಕಟ್ಟೆಗೆ ಮಾರಾಟ ಮಾಡದೆ ಕೆಲ ತಿಂಗಳು ಕಾದು ಬೆಲೆ ಏರಿಕೆಯಾಗುವ ಕಾಲದಲ್ಲಿ ಮಾರಾಟ ಮಾಡಿ ಲಾಭವನ್ನ ಪಡೆಯಬಹುದು. ಈ ಡ್ರೈಯರ್ ತಂತ್ರಜ್ಞಾನ ಮೊದಲು 1990ರ ದಶಕದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ವಯ ಘಟಕದಿಂದ ರೂಪುಗೊಂಡಿತ್ತು. ನಂತರ 2013ರಲ್ಲಿ ಸೆಂಟರ್ ಫಾರ್ ಸಸ್ಟೈನೇಬಲ್ ಟೆಕ್ನಾಲಜಿ ಮೂಲಕ ನವೀಕರಿಸಲಾಯಿತು. ಈಗಿನ ಆವೃತ್ತಿಯಲ್ಲಿ ಸೌರಶಕ್ತಿ ಮತ್ತು ಬಯೋಮಾಸ್ ಹೈಬ್ರಿಡ್ ವ್ಯವಸ್ಥೆ ಬಳಸಲಾಗ್ತಾ ಇದೆ. ಅಂದ್ರೆ ಸೂರ್ಯಾಸ್ತದ ನಂತರವೂ ಕೂಡ ಈ ಯಂತ್ರ ಕಾರ್ಯನಿರ್ವಹಿಸಬಲ್ಲದು. ಸೌರಶಕ್ತಿ ಆಧಾರಿತ ಹೀಟರ್ಗಳು ಮತ್ತು ಇಂಡಕ್ಷನ್ ಘಟಕಗಳ ಮೂಲಕ ಈರುಳ್ಳಿಯನ್ನ ನೈಸರ್ಗಿಕ ರೀತಿಯಲ್ಲಿ ಒಣಗಿಸಿ ಅದರ ಪೋಷಕಾಂಶ ಮತ್ತು ರುಚಿಯನ್ನ ಕಾಪಾಡುವ ವ್ಯವಸ್ಥೆ ಇದೆ. ನಂತರ ಆ ಒಣಗಿದ ಉತ್ಪನ್ನವನ್ನ ಪುಡಿ ಅಥವಾ ಚಿಪ್ಸ್ ರೂಪದಲ್ಲಿ ಪ್ಯಾಕೆಟ್ ಮಾಡಿ ಸಂಗ್ರಹಿಸಬಹುದು. ಇದರಿಂದ ರೈತರು ತಮ್ಮ ಹೆಚ್ಚುವರಿ ಉತ್ಪನ್ನವನ್ನ ವ್ಯರ್ಥವಾಗದಂತೆ ಉಳಿಸಿಕೊಂಡು ಮಾರುಕಟ್ಟೆ ಬೆಲೆ ಏರಿದಾಗ ಮಾರಾಟ ಮಾಡಬಹುದು. ಟೆಕ್ನಾಲಜಿ ಇನ್ಫಾರ್ಮೇಟಿಕ್ ಡಿಸೈನ್ ಎಂಡಿವರ್ ಎಂಬಂತಹ ಸಂಸ್ಥೆ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಈ ತಂತ್ರಜ್ಞಾನವನ್ನ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಜನಪ್ರಿಯಗೊಳಿಸ್ತಾ ಇದೆ. ಇದರ ಉದ್ದೇಶ ರೈತರಿಗೂ ವಿಶೇಷವಾಗಿ ಮಹಿಳಾ ರೈತ ಸಂಘಗಳಿಗೆ ಸ್ವಾವಲಂಬನೆ ನೀಡುವುದು ಆಗಿದೆ. ಈ ಬಾರಿ ಈರುಳ್ಳಿಯ ಉತ್ಪಾದನೆ ಯಾಕೆ ಜಾಸ್ತಿ ಆಯಿತು ಅಂತ ನೋಡೋಕ್ ಹೋದ್ರೆ ಈ ಬಾರಿ ಹವಾಮಾನ ಸಹಕಾರದಿಂದ ಮತ್ತು ಬಿತ್ತನೆ ಪ್ರದೇಶ ಹೆಚ್ಚಾದ ಪರಿಣಾಮವಾಗಿ ಉತ್ಪಾದನೆ ಹೆಚ್ಚಾಗಿದೆ. ಅತಿಯಾದ ಉತ್ಪಾದನೆಯಿಂದ ಮಾರುಕಟ್ಟೆಯಲ್ಲಿ ಸರಬರಾಜು ಹೆಚ್ಚಾಗಿ ಬೇಡಿಕೆ ಕಡಿಮೆಯಾದ ಕಾರಣ ಬೆಲೆಗಳು ಕುಸಿದಿದೆ. ಬರುವ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂದ್ರೆ ರೈತರು ಉತ್ಪಾದನೆಯ ಮೊದಲು ಮಾರುಕಟ್ಟೆ ಬೇಡಿಕೆಯ ಅಧ್ಯಯನ ಮಾಡಿ ಬಿತ್ತನೆ ಪ್ರಮಾಣವನ್ನ ನಿರ್ಧರಿಸಬೇಕು. ಜೊತೆಗೆ ಹೊಸ ಟೆಕ್ನಾಲಜಿಯ ಡ್ರೈಯರ್ ಉಪಕರಣಗಳು, ಶೀತಗೃಹಗಳು ಮತ್ತು ಗ್ರಾಮೀಣ ಪ್ರಕ್ರಿಯಾಕರಣ ಘಟಕಗಳು ಸ್ಥಾಪನೆಯಾದ್ರೆ ಈ ಸಮಸ್ಯೆ ಕಡಿಮೆಯಾಗಬಹುದು. ರೈತರು ಒಟ್ಟಾಗಿ ಸಹಕಾರ ಸಂಘಗಳ ಮೂಲಕ ಒಣಗಿದ ಈರುಳ್ಳಿ ಪುಡಿ ಉತ್ಪನ್ನಗಳನ್ನ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚುವರಿ ಆದಾಯ ಸಿಗಬಹುದು.
ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವು ಶೇಖರಣಾ ಯಂತ್ರಗಳ ಮತ್ತು ಡ್ರೈಯರ್ ಖರೀದಿಗೆ ಸಬ್ಸಿಡಿ ಕೂಡ ಕೊಡಬಹುದು. ಪ್ರಸ್ತುತ ಕರ್ನಾಟಕ ಸರ್ಕಾರವು ಈರುಳ್ಳಿ ಬೆಲೆ ಕುಸಿತವನ್ನ ಮನಗಂಡು ರೈತರಿಗೆ ಪರಿಹಾರ ಪ್ಯಾಕೇಜ್ ಕುರಿತು ಚಿಂತನೆಯನ್ನ ನಡೆಸ್ತಾ ಇದೆ. ಕೃಷಿ ಇಲಾಖೆಯು ಶೇಖರಣಾ ಸೌಲಭ್ಯವನ್ನ ವಿಸ್ತರಣೆ ಮತ್ತು ಪ್ರಕ್ರಿಯಾಕರಣ ಘಟಕ ಸ್ಥಾಪನೆಗೆ ನೆರವು ನೀಡಲು ಯೋಜನೆಯನ್ನ ರೂಪಿಸ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ರೈತರ ಸಹಕಾರ ಸಂಘಗಳ ಮೂಲಕ ಮೌಲ್ಯವೃದ್ಧಿ ಘಟಕ ಸ್ಥಾಪನೆಗೂ ಕೂಡ ಸಹಾಯ ಮಾಡಲಾಗ್ತಾ ಇದೆ. ಒಟ್ಟಾರೆ ಭವಿಷ್ಯದಲ್ಲಿ ರೈತರಿಗೆ ಇಂತಹ ಸಮಸ್ಯೆ ಬಾರದಂತೆ ಯೋಜನೆಯನ್ನ ರೂಪಿಸಬೇಕು. ಬೇಡಿಕೆ ಆಧಾರಿತ ಕೃಷಿ ಯೋಜನೆ, ತಂತ್ರಜ್ಞಾನ ಆಧಾರಿತ ಸಂಗ್ರಹಣಾ ವ್ಯವಸ್ಥೆ, ಸ್ಥಳೀಯ ಬ್ರ್ಯಾಂಡಿಂಗ್ ಮತ್ತು ರಫ್ತು ಪ್ರೋತ್ಸಾಹ ಯೋಜನೆಗಳ ಮೂಲಕ ಮಾತ್ರ ಈ ರೀತಿಯ ನಷ್ಟದಿಂದ ರೈತರನ್ನ ರಕ್ಷಿಸಬಹುದು. ತಂತ್ರಜ್ಞಾನ, ಮಾರುಕಟ್ಟೆ ಸಂಪರ್ಕ ಮತ್ತು ಸರ್ಕಾರದ ನೇರ ಸಹಕಾರ, ಈ 3 ಅಂಶಗಳ ಸಮ್ಮಿಲನವೇ ರೈತರ ಭವಿಷ್ಯವನ್ನ ಬದಲಾಯಿಸಬಲ್ಲದು. ಐಐಎಸ್ಸಿಯ ಡ್ರೈಯಿಂಗ್ ಟೆಕ್ನಾಲಜಿ ರೈತರಿಗೆ ಕೇವಲ ಸಂರಕ್ಷಣಾ ಪರಿಹಾರವಲ್ಲ, ಅದು ಕೃಷಿಯನ್ನ ನಷ್ಟದ ವಲಯದಿಂದ ಲಾಭದ ವಲಯಕ್ಕೆ ಪರಿವರ್ತಿಸುವ ಹೊಸ ಮಾರ್ಗವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.